ಒಂದು ಗುಣಮಟ್ಟದ ಆರೋಗ್ಯ ಸೇವೆಗಳಾಗಲಿ, ಒಬ್ಬ ರೈತರ ಪರವಾಗಲಿ, ದೀನ ದಲಿತರ ಪರವಾಗಲಿ, ಯಾವುದೇ ಒಂದು ಕ್ಷೇತ್ರಕ್ಕೂ ಅನುಕೂಲಕರವಾಗಿರುವಂತಹ ಬಜೆಟ್ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ಬಜೆಟ್ ಒಂದು ನಿರಾಧಾಸಕವಾಗಿದೆ, ನಿರಾಸೆಯನ್ನು ಹುಟ್ಟಿಸಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾರೆ. ಈಗ ದಾಖಲೆ ಬಜೆಟ್ ಮಂಡಿಸಿದ್ದಾರೆ, ಹ್ಯಾಟ್ರಿಕ್ ಕೋತಾ ಬಜೆಟ್ ಮಂಡಿಸಿದ್ದಾರೆ, ಮೂರನೇ ಬಾರಿ ಕೋತಾ ಮಾಡಿದ್ದಾರೆ. ಖಂಡಿತ ಕೋಟಿ ಕೋತಾ ವಿತ್ತೀಯ ಕೊರತೆ ಆಗಿದೆ. 3 ವರ್ಷ ನಿರಂತರ ಆರ್ಥಿಕ ತಜ್ಞರು, ದಾಖಲೆ ಶೂರರು ಸಿದ್ದರಾಮಯ್ಯನವರಿಂದ ಮೂರನೇ ಹ್ಯಾಟ್ರಿಕ್ ದಾಖಲೆಯ ಏನು ಕೋತಾ ಬಜೆಟ್ ಮಂಡಿಸಿದ್ದಾರೆ. ಖಂಡಿತ ಈ ರೆವಿನ್ಯೂ ಡೆಫಿಸಿಟ್ ಒಬ್ಬರು ಆರ್ಥಿಕ ಸಚಿವರಾಗಿ ಬಹಳಷ್ಟು ಅನುಭವಿಗಳಾಗಿರುವಂತವರು ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅನ್ನು ಮಂಡಿಸ್ತಿರೋದು ನಿಜಕ್ಕೂ ನಿರಾಧಾಸಕವಾಗಿದೆ. ವೆರಿ ಡಿಸಪಾಯಿಂಟಿಂಗ್. ರೆವಿನ್ಯೂ ಡೆಫಿಸಿಟ್ ಇರುವಂತದ್ದಿದೆ ಮತ್ತು ಸಾಲ ಒಂದು ರೆಕಾರ್ಡ್ ಏನಂದ್ರೆ ಬರೀ 4 ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅವಧಿಯಿಂದಲೂ 4,40,000 ಕೋಟಿಯಷ್ಟು ಸಾಲವನ್ನ ತಗೊಂಡಿರುವಂತದ್ದಿದೆ. ಒಟ್ಟು ಇವರು ಬರೀ ಕೇವಲ 3 ವರ್ಷ ಅಧಿಕಾರದಲ್ಲಿದ್ದೇ ಹೆಚ್ಚು ಸಾಲ ಈ ರಾಜ್ಯದಲ್ಲಿ 55% ಹೆಚ್ಚು ಈ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ಹೆಚ್ಚಿಸಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರವಾಗಿದೆ. ಹಾಗಾಗಿ ಬರೀ ಸಾಲದ ಬಜೆಟ್ ಆಗಿದೆ ಹೊರತು ರೆವಿನ್ಯೂ ಡೆಫಿಸಿಟ್ ಬಜೆಟ್ ಆಗಿದೆ. ಏನು ಪ್ರಗತಿ ಪರವಾಗಿ ನೋಡುವಂತ ಬಜೆಟ್ ಆಗಿಲ್ಲ ಅನ್ನೋದು. ಒಂದು ಗುಣಮಟ್ಟದ ಆರೋಗ್ಯ ಸೇವೆಗಳಾಗಲಿ, ಒಬ್ಬ ರೈತರ ಪರವಾಗಲಿ, ದೀನ ದಲಿತರ ಪರವಾಗಲಿ, ಯಾವುದೇ ಒಂದು ಕ್ಷೇತ್ರಕ್ಕೂ ಅನುಕೂಲಕರವಾಗಿರುವಂತಹ ಬಜೆಟ್ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ಬಜೆಟ್ ಒಂದು ನಿರಾಧಾಸಕವಾಗಿದೆ, ನಿರಾಸೆಯನ್ನು ಹುಟ್ಟಿಸಿದೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ತಮ್ಮ 17ನೆಯ ಬಜೆಟ್ ಅನ್ನ ಮಂಡಿಸಿದ ಹೆಮ್ಮೆಯ ಪ್ರದರ್ಶನವನ್ನ ಇವತ್ತು ಸದನದಲ್ಲಿ ಮಾಡಿದ್ದಾರೆ. ಈಗಾಗಲೇ 25-26ರ ಅಂದಾಜಿನ ಬಜೆಟ್ನಲ್ಲಿ 2,08,100 ಕೋಟಿ ಅಂದಾಜಿನಲ್ಲಿ ಪರಿಷ್ಕೃತ 1,93,100 ಕೋಟಿ ಪರಿಷ್ಕೃತ ಇತ್ತು. ತೆರಿಗೆ ಸಂಗ್ರಹಣೆಯಲ್ಲಿ ಕಡಿತ ಆಗಿದ್ದು 15,000 ಕೋಟಿ ಕಡಿತ ಆಯಿತು. ಅಂದ್ರೆ ಇದು 7% ತೆರಿಗೆ ಸಂಗ್ರಹದಲ್ಲಿ ಕಡಿತ ಆಗಿದೆ 25-26ರಲ್ಲಿ. 26-27ರಲ್ಲಿ ರಾಜ್ಯದ ತೆರಿಗೆ ಸಂಗ್ರಹಣೆ ಇಂದಿನ ಆರ್ಥಿಕ ವರ್ಷಕ್ಕಿಂತ 13.93% ಏರಿಕೆಯೊಂದಿಗೆ ಅಂದಾಜು ರು 2,20,000 ಕೋಟಿ ಇದೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಜಿಎಸ್ಡಿಪಿಯ 3%ಕ್ಕಿಂತಲೂ ಕಡಿಮೆ ಮಾಡುವಂಥದ್ದು, ತೆರಿಗೆ ಸಂಗ್ರಹಣೆಯಲ್ಲಿ ಹೆಚ್ಚಳ ನಿರೀಕ್ಷೆ ಮಾಡಿ ರಾಜ್ಯದ ಆದಾಯವನ್ನು ಹೆಚ್ಚು ಬರುತ್ತದೆ ಎಂಬ ನಾಟಕವನ್ನ ಇಲ್ಲೇ ಆಡಲಾಗಿದೆ. ಯಾಕೆಂತಂದ್ರೆ ಜಿಎಸ್ಡಿಪಿಯ 3%ಕ್ಕಿಂತ ಕಡಿಮೆ ಇರಬೇಕು ಯಾವಾಗಲೂ. ಆ ಕಾರಣದಿಂದ ಈ ಅಂಕಿಅಂಶಗಳಲ್ಲಿ ಆಟ ಆಡಿದ್ದಾರೆ. ಕೇಂದ್ರದ ತೆರಿಗೆ ಪಾಲು 25-26ರಲ್ಲಿ ಅಂದಾಜು 51,877 ಕೋಟಿ ಇತ್ತು. ಪರಿಷ್ಕೃತ ಅಂದಾಜು 50,802 ಕೋಟಿ ಆಗಿತ್ತು. ಅಂದ್ರೆ ಕೊರತೆ ಅಲ್ಲಿಯೂ ಕೂಡ ಕೇಂದ್ರದಲ್ಲಿ ಎಷ್ಟಾಯ್ತು ಅಂದ್ರೆ 1,075 ಕೋಟಿ ಅಲ್ಲಿಯೂ ಕೊರತೆ ಆಗಿತ್ತು. ಅದು ಕೇವಲ 2%. ಆದರೆ ರಾಜ್ಯದ್ದು 7%. ಕೇಂದ್ರ ತೆರಿಗೆ ಒಂದು ಗುಣಮಟ್ಟದ ಆರೋಗ್ಯ ಸೇವೆಗಳಾಗಲಿ, ಒಬ್ಬ ರೈತರ ಪರವಾಗಲಿ, ದೀನ ದಲಿತರ ಪರವಾಗಲಿ, ಯಾವುದೇ ಒಂದು ಕ್ಷೇತ್ರಕ್ಕೂ ಅನುಕೂಲಕರವಾಗಿರುವಂತಹ ಬಜೆಟ್ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ಬಜೆಟ್
ಒಂದು ನಿರಾಧಾಸಕವಾಗಿದೆ, ನಿರಾಸೆಯನ್ನು ಹುಟ್ಟಿಸಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ದಾಖಲೆ ಬಜೆಟ್ ಮಂಡಿಸಿದ್ದಾರೆ, ಹ್ಯಾಟ್ರಿಕ್ ಕೋತಾ ಬಜೆಟ್ ಮಂಡಿಸಿದ್ದಾರೆ, 3ನೇ ಬಾರಿ ಕೋತಾ ಮಾಡಿದ್ದಾರೆ. ಖಂಡಿತ 10,000 ಕೋಟಿ ಕೋತಾ ಆಗಿದೆ, 24,000 ವಿತ್ತೀಯ ಕೊರತೆ ಆಗಿದೆ. 3 ವರ್ಷ ನಿರಂತರ ಆರ್ಥಿಕ ತಜ್ಞರು, ದಾಖಲೆ ಶೂರರು ಸಿದ್ದರಾಮಯ್ಯನವರಿಂದ 3ನೇ ಹ್ಯಾಟ್ರಿಕ್ ದಾಖಲೆಯ ಕೋತಾ ಬಜೆಟ್ ಮಂಡಿಸಿದ್ದಾರೆ. ಖಂಡಿತ ಈ ರೆವಿನ್ಯೂ ಡೆಫಿಸಿಟ್ ಒಬ್ರು ಆರ್ಥಿಕ ಸಚಿವರಾಗಿ ಬಹಳಷ್ಟು ಅನುಭವಿಗಳಾಗಿರುವಂತವರು ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅನ್ನ ಮಂಡಿಸ್ತಿರೋದು ನಿಜಕ್ಕೂ ನಿರಾಧಾಸಕವಾಗಿದೆ. ವೆರಿ ಡಿಸಪಾಯಿಂಟಿಂಗ್. ರೆವಿನ್ಯೂ ಡೆಫಿಸಿಟ್ ಇರುವಂತದ್ದಿದೆ ಮತ್ತು ಸಾಲ ಒಂದು ರೆಕಾರ್ಡ್ ಏನಂದ್ರೆ ಬರೀ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅವಧಿಯಿಂದಲೂ 4,40,000 ಕೋಟಿಯಷ್ಟು ಸಾಲವನ್ನ ತಗೊಂಡಿರುವಂತದ್ದಿದೆ. ಒಟ್ಟು ಇವರು ಬರೀ ಕೇವಲ 3 ವರ್ಷ ಅಧಿಕಾರದಲ್ಲಿದ್ದೇ ಹೆಚ್ಚು ಸಾಲ ಈ ರಾಜ್ಯದಲ್ಲಿ 55% ಹೆಚ್ಚು ಈ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ಹೆಚ್ಚಿಸಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರವಾಗಿದೆ. ಹಾಗಾಗಿ ಬರೀ ಸಾಲದ ಬಜೆಟ್ ಆಗಿದೆ ಹೊರತು ರೆವಿನ್ಯೂ ಡೆಫಿಸಿಟ್ ಬಜೆಟ್ ಆಗಿದೆ. ಏನು ಪ್ರಗತಿ ಪರವಾಗಿ ನೋಡುವಂತ ಬಜೆಟ್ ಆಗಿಲ್ಲ ಅನ್ನೋದನ್ನ ಒಂದು ಗುಣಮಟ್ಟದ ಆರೋಗ್ಯ ಸೇವೆಗಳಾಗ್ಲಿ, ಒಬ್ಬ ರೈತರ ಪರವಾಗಲಿ, ದೀನ ದಲಿತರ ಪರವಾಗಲಿ ಯಾವುದೇ ಒಂದು ಕ್ಷೇತ್ರಕ್ಕೂ ಅನುಕೂಲಕರವಾಗಿರುವಂತಹ ಬಜೆಟ್ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ಬಜೆಟ್ ಒಂದು ನಿರಾಧಾಸಕವಾಗಿದೆ, ನಿರಾಸೆಯನ್ನು ಹುಟ್ಟಿಸಿದೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ತಮ್ಮ 17ನೆಯ ಬಜೆಟ್ ಅನ್ನ ಮಂಡಿಸಿದ ಹೆಮ್ಮೆಯ ಪ್ರದರ್ಶನವನ್ನ ಇವತ್ತು ಸದನದಲ್ಲಿ ಮಾಡಿದ್ದಾರೆ. ಈಗಾಗಲೇ 25-26ರ ಅಂದಾಜಿನ ಬಜೆಟ್ನಲ್ಲಿ 2,08,100 ಕೋಟಿ ಅಂದಾಜಿನಲ್ಲಿ ಪರಿಷ್ಕೃತ 1,93,100 ಕೋಟಿ ಪರಿಷ್ಕೃತ ಇತ್ತು. ತೆರಿಗೆ ಸಂಗ್ರಹಣೆಯಲ್ಲಿ ಕಡಿತ ಆಗಿದ್ದು 15,000 ಕೋಟಿ ಕಡಿತ ಆಯಿತು. ಅಂದ್ರೆ ಇದು 7% ತೆರಿಗೆ ಸಂಗ್ರಹದಲ್ಲಿ ಕಡಿತ ಆಗಿದೆ 25-26ರಲ್ಲಿ. 26-27ರಲ್ಲಿ ರಾಜ್ಯದ ತೆರಿಗೆ ಸಂಗ್ರಹಣೆ ಇಂದಿನ ಆರ್ಥಿಕ ವರ್ಷಕ್ಕಿಂತ 13.93% ಏರಿಕೆಯೊಂದಿಗೆ ಅಂದಾಜು ರು 2,20,000 ಕೋಟಿ ಇದೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಜಿಎಸ್ಡಿಪಿಯ 3%ಕ್ಕಿಂತಲೂ ಕಡಿಮೆ ಮಾಡುವಂಥದ್ದು, ತೆರಿಗೆ ಸಂಗ್ರಹಣೆಯಲ್ಲಿ ಹೆಚ್ಚಳ ನಿರೀಕ್ಷೆ ಮಾಡಿ ರಾಜ್ಯದ ಆದಾಯವನ್ನು ಹೆಚ್ಚು ಬರುತ್ತದೆ ಎಂಬ ನಾಟಕವನ್ನ ಇಲ್ಲೇ ಆಡಲಾಗಿದೆ. ಯಾಕೆಂತಂದ್ರೆ ಜಿಎಸ್ಡಿಪಿಯ 3%ಕ್ಕಿಂತ ಕಡಿಮೆ ಇರಬೇಕು ಯಾವಾಗಲೂ. ಆ ಕಾರಣದಿಂದ ಈ ಅಂಕಿಅಂಶಗಳಲ್ಲಿ ಆಟ ಆಡಿದ್ದಾರೆ. ಕೇಂದ್ರದ ತೆರಿಗೆ ಪಾಲು 25-26ರಲ್ಲಿ ಅಂದಾಜು 51,877 ಕೋಟಿ ಇತ್ತು. ಪರಿಷ್ಕೃತ ಅಂದಾಜು 50,802 ಕೋಟಿ ಆಗಿತ್ತು. ಅಂದ್ರೆ ಕೊರತೆ ಅಲ್ಲಿಯೂ ಕೂಡ ಕೇಂದ್ರದಲ್ಲಿಯೂ ಎಷ್ಟಾಯ್ತಂದ್ರೆ 1,075 ಕೋಟಿ ಅಲ್ಲಿಯೂ ಕೊರತೆ ಆಗಿತ್ತು. ಅದು ಕೇವಲ 2%. ಆದರೆ ರಾಜ್ಯದ್ದು 7%. ಕೇಂದ್ರ ತೆರಿಗೆ ಪಾಲು